ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವಿನ ODI ಸ್ಕ್ವಾಡ್ ಪುನಃ ಪ್ರಕಟಗೊಂಡಿದೆ. ರೀಸನ್ ಯಾಕಿರ್ಬೋದು? ರೀಸನ್ ಬಂದು ನಿತೀಶ್ ಕುಮಾರ್ ರೆಡ್ಡಿ ಅವರ ಇಂಜುರಿ ಆಗಿತ್ತು. ಹಾಗೇನೆ ವಿರಾಟ್ ಕೊಹ್ಲಿ ಅವರ ಫಿಟ್ನೆಸ್ ಸಮಸ್ಯೆ ಏನಿದೆ ಅದು ಟೀಮ್ ಇಂಡಿಯಾದ ಸೆಲೆಕ್ಷನ್ಗೆ ಸ್ವಲ್ಪ ತಲೆನೋವಾಗಿ ಕಾಡಿತ್ತು. ಆದ್ರೆ ಇವಾಗ BCCI ತನ್ನ ಹೊಸ ಒಂದು ಟೀಮ್ ಇಂಡಿಯಾದ ಸೆಲೆಕ್ಷನ್ ಮಾಡಿದೆ. ಅದಂತೆ ಸೇಮ್ ಟು ಸೇಮ್ ಸ್ಕ್ವಾಡ್ ಇರ್ತದೆ. ಆದ್ರೆ ಇಲ್ಲಿ ಇಬ್ಬರು ಪ್ಲೇಯರ್ಗಳ ಒಂದು ಉಪಸ್ಥಿತಿಯ ಬಗ್ಗೆ ಕನ್ಫರ್ಮೇಶನ್ ಇರ್ತದೆ. ನೋಡೋದಾದ್ರೆ ವಿರಾಟ್ ಕೊಹ್ಲಿ ಏನಿದ್ದಾರೆ ಇವಾಗ ಫುಲ್ಲಿ ಫಿಟ್ ಆಗಿದ್ದಾರೆ. ಅದರರ್ಥ ಅವರು ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವಿನ ಸೀರೀಸ್ಗೆ ಲಭ್ಯರಾಗಿರ್ತಾರೆ. ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ಅಂಗಳದಲ್ಲಿ ಸೆಂಚುರಿಯ ಮೇಲೆ ಸೆಂಚುರಿ ಬಾರಿಸೋಕೆ ಖಂಡಿತವಾಗಿಯೂ ಬರ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇದು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಿಗೆ ಬೆಸ್ಟ್ ನ್ಯೂಸ್ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಕೆಲವೊಂದು ಸಮಯದಿಂದ ವಿರಾಟ್ ಕೊಹ್ಲಿ ಇಂಜುರಿಯಿಂದಾಗಿ ಟೀಮಿಂದ ಹೊರಗಡೆ ಹೋಗಿದ್ರು. ಮಾತ್ರವಲ್ಲದೆ ಅವರು ಆಡುವುದು ಕೇವಲ ಒಂದೇ ಒಂದು ಫಾರ್ಮೆಟ್ ಆಗಿರ್ತದೆ, ಅದು ಬಂದು ODI ಆಗಿರ್ತದೆ. ಇವಾಗಲೇ ವಿರಾಟ್ ಕೊಹ್ಲಿ 3 ODIಗಳನ್ನು ಮಿಸ್ ಮಾಡ್ಕೊಂಡಿದ್ರು. ಇಂಗ್ಲೆಂಡ್ ವಿರುದ್ಧ ODI ಸರಣಿಗೂ ಸ್ವಲ್ಪ ಇಂಜುರಿಯ ಸಮಸ್ಯೆ ಕಾಡ್ತಾ ಇತ್ತು. ಆದ್ರೆ ಇವಾಗಿನ ಹೊಸ ಒಂದು ವಿಷಯದ ಪ್ರಕಾರ ವಿರಾಟ್ ಕೊಹ್ಲಿ ಫುಲ್ಲಿ ಫಿಟ್ ಆಗಿದ್ದಾರೆ. ಹಾಗೇನೆ ಇದೇ ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವಿನ ಸೀರೀಸ್ ನ ಇನ್ನೊಂದು ಅಪ್ಡೇಟ್ ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ರೆಡ್ಡಿ ಏನಿದ್ದಾರೆ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಅವರ ಬದಲಾಗಿ ಶಿವಮ್ ದುಬೆ ಅವರನ್ನು ರಿಪ್ಲೇಸ್ ಮಾಡಲಾಗಿದೆ. T20 ಪ್ರದರ್ಶನ ಇರಬಹುದು. ಇದೇ ರೀಸನ್ ಶಿವಮ್ ದುಬೆ ಅವರು ನಿತೀಶ್ ಕುಮಾರ್ ರೆಡ್ಡಿ ಅವರನ್ನು ರಿಪ್ಲೇಸ್ ಮಾಡಿದ್ದಾಗಿರ್ತದೆ. ಮಾತ್ರವಲ್ಲದೆ ಹಾರ್ದಿಕ್ ಪಾಂಡ್ಯ ಇಂಜುರಿ ಆಗಿದ್ದಾರೆ. ಅದರಿಂದ ಫಾಸ್ಟ್ ಆಲ್ ರೌಂಡರ್ ಸಮಸ್ಯೆಯನ್ನು ಶಿವಮ್ ದುಬೆ ಇವಾಗ ಪೂರ್ತಿ ಮಾಡಲಿದ್ದಾರೆ ಅನ್ನುವಂತಹ ಅಪ್ಡೇಟ್ಗಳು ಬರ್ತಾ ಇದೆ. ಈ ಜಿಂಬಾಬ್ವೆ ವಿರುದ್ಧ ಸರಣಿಗೆ ಕೋಚ್ ಆಗಿ VVS ಲಕ್ಷ್ಮಣ್ ಏನಿದ್ದಾರೆ ಅವರು ಎಂಟ್ರಿ ಕೊಡಲಿದ್ದಾರೆ. ಹೌದು, ಗೌತಮ್ ಗಂಭೀರ್ ಸೀನಿಯರ್ ಟೀಮ್ ನ ಜೊತೆ ಇರ್ತಾರೆ. ಆದ್ರೆ ಜೂನಿಯರ್ ಟೀಮ್ ಆದಂತಹ ಜಿಂಬಾಬ್ವೆ ಸರಣಿಗೆ ಆಯ್ಕೆಯಾದಂತಹ ತಂಡದಲ್ಲಿ VVS ಲಕ್ಷ್ಮಣ್ ಏನಿದ್ದಾರೆ ಅವರು ಕೋಚ್ ಆಗಿ ತಮ್ಮ ಕಾರ್ಯನಿರ್ವಹಿಸಲಿದ್ದಾರೆ. ಒಂದು ರಿಪೋರ್ಟಿನ ಪ್ರಕಾರ ಇದೇ ತಂಡ ಏಷ್ಯನ್ ಗೇಮ್ಗೂ ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮೇ ಬಿ ಇದರಲ್ಲಿರುವ ಅತಿ ಹೆಚ್ಚು ಪ್ಲೇಯರ್ಗಳು ಏಷ್ಯನ್ ಗೇಮ್ ತಂಡಕ್ಕೆ ಆಯ್ಕೆಯಾಗುವ ಸಾಧ್ಯತೆ ಇದೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಕ್ರಿಕೆಟಿನ ದೈತ್ಯ ವಿಧಿವಶ. ಹೌದು, ಇದು ಕ್ರಿಕೆಟಿನ ದೈತ್ಯ ಅಂದ್ರೆ ಎತ್ತರದಲ್ಲಿ ನೋಡ್ಬೋದು. ಅವರ ಪರ್ಫಾರ್ಮೆನ್ಸ್ ಅಷ್ಟೊಂದು ಉತ್ತಮವಾಗಿರ್ಲಿಲ್ಲ. ಆದ್ರೂ ಕೂಡ ಈ ಒಬ್ಬ ಪ್ಲೇಯರ್ ಎಲ್ಲರ ಗಮನ ಸೆಳೆದಿದ್ದಂತೂ ನಿಜವಾಗಿರ್ತದೆ. ಕೆಲವು ವರ್ಷಗಳ ಹಿಂದೆ ಅಫ್ಘಾನಿಸ್ತಾನ ಕ್ರಿಕೆಟ್ ಏನಿದೆ ಅದು ಬೆಳಕಿಗೆ ಬಂದಿತ್ತು. ಆ ಅಫ್ಘಾನಿಸ್ತಾನ ಕ್ರಿಕೆಟ್ ನಲ್ಲಿ ದೈತ್ಯ ಆಟಗಾರ ಅಂತ ಹೆಸರುವಾಸಿಯಾಗಿದ್ದು ಅಫ್ಘಾನಿಸ್ತಾನದ ಫಾಸ್ಟ್ ಬೌಲರ್ ಆದಂತ ಶಫೂರ್ ಜರ್ದಾನ್ ಆಗಿರ್ತಾರೆ. ಅವರು ಇವಾಗ ಆರೋಗ್ಯ ಸಮಸ್ಯೆಯಿಂದ ವಿಧಿವಶರಾಗಿದ್ದಾರೆ. ಹೌದು, ನೋಡೋಕೆ ತುಂಬಾ ದೈತ್ಯರಾಗಿದ್ದಾರೆ. ಆದ್ರೆ ಅವರ ಮನಸ್ಸು ಏನಿದೆ ಅಷ್ಟೇ ಉತ್ತಮವಾಗಿತ್ತು ಅಂತ ಹೇಳ್ಬಹುದು. ಯಾವೊಂದು ಕಾಂಟ್ರವರ್ಸಿ ಕೂಡ ಅವರ ಜೊತೆಗಿರ್ಲಿಲ್ಲ. ಅಷ್ಟು ಫ್ರೆಂಡ್ಲಿಯಾಗಿ ಒಂದು ಮ್ಯಾಚ್ ಅನ್ನು ಆಡ್ತಾ ಇದ್ರು. ಇಂಡಿಯಾದ ಜೊತೆಗೂ ಕೂಡ ಅವರು ಮ್ಯಾಚ್ಗಳನ್ನು ಆಡಿದ್ರು. ಆದ್ರೆ ಅವರು ಇವಾಗ ಆರೋಗ್ಯ ಸಮಸ್ಯೆಯಿಂದ ವಿಧಿವಶರಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಅಫ್ಘಾನಿಸ್ತಾನ ಕ್ರಿಕೆಟಿಗೆ ಕರಾಳ ದಿನ ಅಂತ ಹೇಳ್ಬಹುದು. ಒಬ್ಬ ಪ್ಲೇಯರ್ನ ಒಂದು ಕಳೆದುಕೊಳ್ಳುವುದು ಆ ಕ್ರಿಕೆಟಿಗೆ ಒಂದು ಮೈನಸ್ ಅಂತಾನೆ ಹೇಳ್ಬಹುದು. ಮೇ ಬಿ ಅವರು ರಿಟೈರ್ಮೆಂಟ್ ಆಗಿರ್ಬೋದು. ಆದ್ರೂ ಕೂಡ ಒಬ್ಬ ಪ್ಲೇಯರ್ನ ಕಳ್ಕೊಳ್ಳೋದು ಒಂದು ಮೈನಸ್ ಪಾಯಿಂಟ್ ಆಗಿರ್ತದೆ. ಅಫ್ಘಾನಿಸ್ತಾನ ಕ್ರಿಕೆಟ್ ಏನಿದೆ ಒಬ್ಬ ಕ್ರಿಕೆಟಿಗನನ್ನು ಕಳೆದುಕೊಂಡಿದೆ ಅಂತ ಹೇಳ್ಬಹುದು. ಅವರು ತಮ್ಮ ಆರೋಗ್ಯವನ್ನು ಸರಿ ಮಾಡ್ಲಿಕ್ಕೆ ಇಂಡಿಯಾಕ್ಕೆ ಎಂಟ್ರಿ ಕೊಟ್ಟಿದ್ರು. ಇಂಡಿಯಾದಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು. ಆದ್ರೆ ಅವರು ಇವಾಗ ಎಲ್ಲ ಅಭಿಮಾನಿಗಳನ್ನು ಬಿಟ್ಟು ದೂರ ಹೋಗಿದ್ದಾರೆ ಅಂತ ಹೇಳ್ಬಹುದಾಗಿರ್ತದೆ. ಒಂದು ನೆಕ್ಸ್ಟ್ ಅಪ್ಡೇಟ್, ಸಂಜು ಬಾಳಲ್ಲಿ ಏನಾಗ್ತಾ ಇದೆ. ಸಂಜು ಸ್ಯಾಮ್ಸನ್ ಮೊದಲು ನೋಡೋದಾದ್ರೆ ಇಂಗ್ಲೆಂಡ್ ವಿರುದ್ಧ T20ಯಲ್ಲಿ ಸೈಡ್ ಲೈನ್ ಆಗ್ತಾರೆ. ವೈಭವ್ ಸೂರ್ಯವಂಶಿ ಅವರಿಗೆ ಇಲ್ಲಿ ಚಾನ್ಸ್ ಸಿಗ್ತದೆ. ಮೇ ಬಿ ವೈಭವ್ ಸೂರ್ಯವಂಶಿ ಅವರಿಗೆ ಚಾನ್ಸ್ ಸಿಗ್ಬೇಕಿತ್ತು, ಸಿಕ್ಕಿದೆ. ಆದ್ರೆ ಸಂಜು ಸ್ಯಾಮ್ಸನ್ ಏನಿದ್ದಾರೆ ಅವರು ಸೈಡ್ ಲೈನ್ ಆಗಬಾರ್ದಾಗಿತ್ತು. ಒಂದೇ ಓಪನಿಂಗ್ ಸ್ಪಾಟ್ ಆಗಿರ್ಬೋದು ಅಥವಾ 1 ಡೌನ್ ಸ್ಪಾಟ್ ಆಗಿರ್ಬೋದು. ಈ 2 ಸ್ಪಾಟ್ಗಳಲ್ಲಿ ಸಂಜು ಸ್ಯಾಮ್ಸನ್ ಅವರನ್ನು ಫಿಟ್ ಮಾಡಬಹುದಾಗಿತ್ತು. ಆದ್ರೂ ಕೂಡ ಮ್ಯಾನೇಜ್ಮೆಂಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ ಅವರನ್ನು ಸೈಡ್ ಲೈನ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಸಂಜು ಯಾವುದೇ ರೀತಿಯ PR ಯೂಸ್ ಮಾಡೋದಿಲ್ಲ. ಇವಾಗ ಹೊಸ ಒಂದು ನ್ಯೂಸಿನ ಪ್ರಕಾರ ಸಂಜು ಸ್ಯಾಮ್ಸನ್ ಏನಿದ್ದಾರೆ ಜಿಂಬಾಬ್ವೆ ವಿರುದ್ಧ T20 ಸರಣಿಗೂ ಆಯ್ಕೆಯಾಗಿಲ್ಲ. ಅವರನ್ನು ಇಲ್ಲಿ ಸೈಡ್ ಲೈನ್ ಮಾಡಲಾಗಿದ್ದಾರೆ. ಕಾರಣ ಮಾತ್ರ ರೆಸ್ಟೆಡ್ ಅಂತ ಕೊಡ್ಲಾಗ್ತಾ ಇದೆ. ಇದೇ ರೀಸನ್ ಆದ್ರೆ ಸಂಜು ಸ್ಯಾಮ್ಸನ್
ಕಥೆ ಏನು ಅನ್ನೋದು ಇವಾಗ ಕ್ರಿಕೆಟ್ ಅಭಿಮಾನಿಗಳಿಗೆ ಕಾಡ್ತಾ ಇರುವಂತಹ ಪ್ರಶ್ನೆಯಾಗಿರ್ತದೆ. ಯಾಕಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ ವರ್ಲ್ಡ್ ಕಪ್ ನಲ್ಲಿ ಕೊಟ್ಟಂತಹ ಪ್ರದರ್ಶನ ನೋಡ್ತಾ ಇದ್ರೆ ಬೇರೆ ಯಾವ ಪ್ಲೇಯರ್ಗೂ ಕೂಡ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟೊಂದು ಉತ್ತಮ ಪ್ರದರ್ಶನ ಕೊಟ್ಟಿದ್ರು. ಆದ್ರೆ ಕೇವಲ 3 ಮ್ಯಾಚ್ ಏನು ಪರ್ಫಾರ್ಮ್ ಬಂದಿಲ್ಲ. ಆ ಕಾರಣದಿಂದಾಗಿ ಅವರನ್ನು ಟೀಮ್ ಇಂಡಿಯಾದಿಂದ ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಸೊ ಟೀಮ್ ಇಂಡಿಯಾದ ಯಂಗ್ ಸ್ಕ್ವಾಡ್ ನಲ್ಲಿ ಚಾನ್ಸ್ ಕೊಡ್ಬಹುದಾಗಿತ್ತು, ಹಾಗೇನೆ ಅದರ ಕ್ಯಾಪ್ಟನ್ಸಿ ಕೂಡ ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿ ಸಂಜು ಸ್ಯಾಮ್ಸನ್ ಅವರನ್ನು ಕಂಪ್ಲೀಟ್ ಆಗಿ ಸೈಡ್ ಲೈನ್ ಮಾಡ್ತಾರೆ. ಕೊಟ್ಟಿದ್ದ ರೀಸನ್ ಮಾತ್ರ ರೆಸ್ಟಿಂಗ್ ಅಂತ. ಆದ್ರೆ ಸಂಜು ಸ್ಯಾಮ್ಸನ್ಗೆ ಯಾವುದೇ ರೆಸ್ಟಿನ ಅಗತ್ಯ ಇರಲಿಲ್ಲ. ಈ ಒಂದು ವಿಷಯ ಗಮನಿಸ್ತಾ ಇದ್ರೆ ಸಂಜು ಮುಂದಿನ ದಿನಗಳಲ್ಲಿ ಸೈಡ್ ಲೈನ್ ಆಗೋದು ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ಸೊ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.